ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೇರಿ? ಇವತ್ತಿನ ವಿಡಿಯೋ ಯಾರೆಲ್ಲ ನೋಡತ್ತೀರಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ, ವಿಡಿಯೋಸ್ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತಾ, ಇವಾಗ ಸಂಜೆ ಗಡ್ಸಿ ಟೈಮ್ 6:30 ಆಗೈತೆ ನೋಡ್ರಿ. 6:30 ಅಂದ್ರೆ ಇವತ್ತು ಸಂಜೆದು ಏನು ಮಾಡ್ತೀನಿ ಅಂದ್ರೆ ಅಡುಗೆ ರೀ. ಸಂಜೆದು ಏನು ಮಾಡ್ತೀನಿ ಅಂಥೇಳಿ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ. ಅಂದ್ರೆ ನಂದು ಸಂಜೆ 6 ಗಂಟೆಯಿಂದ ರಾತ್ರಿ ಮಲ್ಕೋತನ ಹೆಂಗೆ ನಂದು ಡೈಲಿ ರೂಟೀನ್ ಹೆಂಗೆ ಇರ್ತೈತಲ್ಲ, ಇವತ್ತು ಅದನ್ನು ಶೇರ್ ಮಾಡ್ಕೊಳತ್ತೀನಿ. ಬರ್ರಿ, ಒಂದೊಂದು ದಿನ ಅಡುಗೆ ಎಷ್ಟು ಚೇಂಜ್ ಆಗ್ತೈತಿ, ಉಳ್ಕಿದ್ದೆಲ್ಲ ಸೇಮ್ ಇರ್ತೈತೆ ರೀ. ಇವತ್ತಿನ ಅಡುಗೆ ಏನೈತಿ ಮತ್ತು ಏನೆಲ್ಲ ನನ್ನ ಸಂಜೆಗಡ್ಸಿ ಏನೆಲ್ಲ ರೂಟೀನ್ ಇರ್ತೈತಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬರ್ರಿ, ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಸ್ಕಿಪ್ ಮಾಡಲಾರ್ದ. ದಿನಾಲು ಸೇಮ್ ಇದು ರೊಟೀನೇ ಇರ್ತೈತೆ ನೋಡ್ರಿ. ಮುಂಜಾನೆ ಒಂದು ಸಲ ಬಾಗ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿರ್ತೀವಲ್ಲ, ಅದಷ್ಟು ಆದಮೇಲೆ ಸಂಜೆಗಡ್ಸೆ ಸ್ವಲ್ಪ ಚಪ್ಪಲಿ ಕಳೆದು ಅದು ಇದು ಮಾಡಿ ಹುಡುಗರೆಲ್ಲ ಆಟ ಆಡಿ ಎಲ್ಲ ಹೊಲಸು ಮಾಡಿರ್ತಾರೆ. ಬಾಗ್ಲ ಒಂದಿಟ್ಟು ಕಸ ಹೊಡೆದು ಮನೆಯೆಲ್ಲ ಒಂದಿಟ್ಟು ಕಸ ಹೊಡೆದು ಬಿಡ್ತೀನಿ ರೀ. ಅಷ್ಟಿನ ಕಸ ಆಗಿದ್ರಕ್ಕಿಲ್ಲ ಇವತ್ತು. ಅಂದರೆ ಏನೇ ಇವತ್ತು ನಾನು ಬಟ್ಟೆನೂ ಸ್ಟಿಚ್ ಮಾಡಿಲ್ಲ. ಹುಡುಗರು ಈಗ ಸ್ಕೂಲ್ದಿಂದ ಚಹಾ ಕುಡ್ದವ್ರನ್ನ ಸೈಕಲ್ ಹೊಡಿತೀನಿ ಅಂತೇಳಿ ಕೆಳಗೆ ಹೋಗಿದ್ರಲ್ರಿ, ಇಲ್ಲೇನು ಹೊಲಸು ಮಾಡಿಲ್ಲ ಅವ್ರ, ಅದಕ್ಕೆ ಇಷ್ಟ ಸ್ವಚ್ಛ ಐತಿ. ಅಷ್ಟು ಸ್ವಲ್ಪ ಕಸ ಅಷ್ಟು ಹೊಡಗಿ ಬಾಗಿಲಿಗೆ ನೀರಷ್ಟು ಹಾಕೀನಿ ರೀ. ಸಾಯಂಕಾಲಿನ ರಂಗೋಲಿ ಹಾಕಂಗೆ ಸ್ವಲ್ಪ ನೀರಷ್ಟು ಹಾಕಿಬಿಡ್ತೀನಿ ರೀ. ಇದಿಷ್ಟು ಕಸ ಆತು ಹೊಡೆದ ನಂತರ ಕೈಕಾಲು ಮೊರೆ ತೊಳ್ಕೊಂಡು ದೀಪ ಹಚ್ಚತೀನಿ ನೋಡ್ರಿ. ಧೂಪ ಹಚ್ತೀನಿ ರೀ. ಊದಿನ ಕಡ್ಡಿ ಏನು ಹಚ್ಚಂಗಿಲ್ಲ, ಸಾಯಂಕಾಲ ಈ ಥರದ್ದು ಧೂಪ ಹಚ್ತೀನಿ. ಅಂದ್ರೆ ಹಳ್ಳಿಗಳಾಗಾದ್ರೆ ಇದು ಬೆಂಕಿ ಇರ್ತೈತಲ್ರಿ, ಇದನ್ನು ಹಾಕ್ತಾರೆ, ಹಾಕ್ತಾರೆ. ಇಲ್ಲಿ ಈ ಥರದ್ದು ಲಕ್ಷ್ಮೀ ಧೂಪ ಅಂತ ಹೇಳಿ ಬರ್ತಾವಲ್ರಿ, ಅದನ್ನು ಹಚ್ಚಿರ್ತೇನೆ ನಾನು. ಅದು ಸ್ಮೆಲ್ಲೂ ಭಾಳ ಚಂದ ಇರ್ತೈತೆ ನೋಡ್ರಿ. ಅದಷ್ಟು ದೀಪ ಹಚ್ಚಿದ್ಮೇಲೆ ಹೋಮ್ವರ್ಕ್ ವಾಟ್ಸಪ್ಪಿಗೆ ಕಳಿಸಿರ್ತಾರಲ್ರಿ ಸ್ಕೂಲ್ದಾಗ, ಅದನ್ನೆಲ್ಲ ಹೇಳಿ ಅವ್ರಿಗೆ ಏನಾರು ಡೌಟ್ ಇತ್ತಂದ್ರೆ ಕ್ಲಿಯರ್ ಮಾಡಿ ಎಲ್ಲ ಹೋಮ್ವರ್ಕ್ ಮಾಡಿನೇ ಹೇಳ್ಬೇಕು ಅಂತ ಹೇಳಿ ನಾನು ಅಡುಗೆ ಮನೆ ಕಡೆ ಹೋಗ್ತೀನಿ ರೀ. ಇಲ್ಲಿ ಇವತ್ತು ನಾನು ಸಬ್ಬಸ್ಗಿ ಪಲ್ಯ ಮತ್ತು ಇದನ್ನು ಮಾಡತ್ತೀನಿ ರೀ, ಜೋಳದ ರೊಟ್ಟಿ ಮಾಡತ್ತೀನಿ. ಅದಕ್ಕಂತ ಹೇಳಿ ಇಲ್ಲಿ ಸಬ್ಬಸ್ಗಿ ಪಲ್ಯನೂ ಕಟ್ ಮಾಡಿ ತೊಳೆದು ಇಟ್ಕೊಂಡೇನಿ ರೀ. ಮತ್ತು ಅದಕ್ಕೆ ಹೆಸರು ಬೇಳೆ ಹಾಕ್ಬೇಕಂತ ಹೇಳಿ ನೆನೆ ಹಾಕ್ಕೊಂಡೇನಿ ರೀ. ಒಂದು 5 ನಿಮಿಷ ಆಯ್ತು. ಇಲ್ಲಿ ಒಲೆ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟೇನಿ ರೀ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೇನಿ. ನಾನು ಆಲ್ರೆಡಿ ಬೆಳ್ಳುಳ್ಳಿ ಮತ್ತು ಈ ಹಸಿ ಮೆಣಸಿನ್ಕಾಯಿನ ಜಜ್ಜಿ ಇಟ್ಕೊಂಡೇನಿ ರೀ. ಅದನ್ನು ಎರಡು ಕೂಡ್ಸಿನ ಜಜ್ಜಿ ಇಟ್ಕೊಂಡೇನಿ. ಅದನ್ನು ಎಣ್ಣೆಗೆ ಹಾಕೋತೇನೆ ನೋಡಿರಿ. ನಾ ಏನು ಜಾಸ್ತಿ ಬೇರೆ ಏನು ಮಸಾಲ ಅದು ಏನು ಹಾಕೊಳ್ಳಂಗಿಲ್ಲ ರೀ. ಯಾರೂ ಹಾಕಂಗಿಲ್ಲ ಅನ್ಸುತ್ತೆ, ತಪ್ಪಲ ಪಲ್ಯಕ್ಕೆ ಏನು ಜಾಸ್ತಿ ಯಾರೂ ಹಾಕಂಗಿಲ್ಲ. ಈ ಥರ ಜಸ್ಟ್ ತಾಳಿಸ್ಬಿಡ್ತಾರೆ ಅಷ್ಟನ. ಅದಕ್ಕೆ ಜೀರಿಗೆ ಸ್ವಲ್ಪ ಹಾಕೋತೇನೆ ನೋಡಿರಿ. ಇದು ಸ್ವಲ್ಪ ಹುರಿದ ನಂತರ ಒಂದಿಟ್ಟು ಕಲರ್ ಚೇಂಜ್ ಆದಮೇಲೆ ಇಲ್ಲಿ ತೋರಿಸುತ್ತೇನೆ ನೋಡಿರಿ. ಕಲರ್ ಚೇಂಜ್ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ. ಅರಿಶಿನ ಮೊದಲು ಹಾಕೊಂಡ್ರೆ ಸ್ವಲ್ಪ ಎಣ್ಣೆಗೆ ಹೊತ್ತಿದಂಗೆ ಆಗ್ತೈತಲ್ರಿ, ಅದ್ರ ಸಲುವಾಗಿ ಒಂದಿಟ್ಟು ಲೇಟ್ ಮಾಡಿ ಹಾಕೋತೀನಿ ರೀ ಅರಿಶಿನ. ಇದಾದಮೇಲೆ ಸಬ್ಬಸ್ಗಿ ಪಲ್ಯ ಏನು ಕಟ್ ಮಾಡಿ ಇಟ್ಕೊಂಡೇನಲ್ರಿ, ಅದನ್ನು ಅಷ್ಟು ಇದಕ್ಕೆ ಹಾಕಿಬಿಡ್ತೇನೆ ನೋಡ್ರಿ ಒಗ್ಗರಣೆಗೆ. ತೊಳಿತಿರ್ತೀವಲ್ರಿ, ಅದ್ರೊಳಗಿನ ನೀರು ಸ್ವಚ್ಛಂಗೆ ಬಸ್ದಿರಬೇಕು. ಯಾಕಂದ್ರೆ ಅದು ಮತ್ತು ಟೈಮ್ ತೊಗೋತೈತ್ರಿ ಒಗ್ಗರಣೆಗೆ ಹಾಕಿದ ಕೂಡಲೇ. ನೀರನ್ನ ಸ್ವಚ್ಛಂಗೆ ತೆಗೆದು ನಾ ಇಲ್ಲಿ ಒಗ್ಗರಣೆಗೆ ಹಾಕೊಂಡೇನಿ ನೋಡ್ರಿ. ಇದನ್ನೇ ಹಿಂಗೆ ಮೇಲೆ ಕೆಳಗೆ ಮಾಡಿಕೊಂಡು ಅದು ಒಗ್ಗರಣೆದ ಎಲ್ಲ ಮಿಕ್ಸ್ ಆಗೋಳು ಹಂಗೆ ಮಾಡ್ಕೊಂತ ಸ್ವಲ್ಪ ಉರಿ ಜಾಸ್ತಿ ಇಟ್ಟಿವಿ ಅಂದ್ರೆ ಲಗುಟ್ನ ಬೇಯ್ತೈತ್ರಿ ನೋಡ್ರಿ. ಅದು ಎಷ್ಟಿತ್ತು ಅವಾಗ ಈಗ ಎಷ್ಟಾಗೈತೆ ಅಂತ ಹೇಳಿ. ಅದಕ್ಕೆ ಮೊದಲು ನಾವು ಜಾಸ್ತಿ ಇದು ಪಲ್ಯ ಕಂಡಾಗ ನಾವು ಉಪ್ಪು ಹಾಕೋಬಾರ್ದ್ರಿ, ಅದು ಜಾಸ್ತಿನೂ ಆಗ್ಬೋದು, ಉಪ್ಪು ಜಾಸ್ತಿ ಆಗ್ಬೋದು. ಅದಕ್ಕೆ ನಾ ಇಲ್ಲಿ ಸ್ವಲ್ಪ ಅದು ಬೆಂದ ನಂತರ ಅದು ಎಲ್ಲ ಅಟ್ಸಿದ ನಂತರ ಈ ಥರ ಉಪ್ಪು ಹಾಕ್ಕೊಂಡೇನಿ. ಮತ್ತು ಬ್ಯಾಳಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೇನಿ ನೋಡ್ರಿ. ಅಂದರೆ ಬ್ಯಾಳಿ ಸ್ವಲ್ಪ ನೆನೆದಿಲ್ರಿ, ಇನ್ನೂ ಜಾಸ್ತಿ ನೆನೆದಿದ್ದು ಅಂದರೆ ನಾವು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಬೋದು. ಇಲ್ಲಿ ನಂದು ಬ್ಯಾಳಿನ ಲೇಟ್ ಮಾಡಿ ನೆನೆ ಹಾಕಿದ್ನ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಾ ಬೇಯೋಕೆ ಬಿಡ್ತೇನೆ ನೋಡಿರಿ. ಅದು ಕುದೀತಾ ಇರಲಿ. ಈಚೆ ಕಡೆ ನಾನು ರೊಟ್ಟಿ ಮಾಡೋಕೆ ನೀರು ಕುದಿಸಿ ಹಾಕಕ್ಕಂತ ಹೇಳಿ ನೀರು ಇಟ್ಕೊಂಡೇನಿ ರೀ. ಇಲ್ಲಿ ಹಿಟ್ಟು ಸಾಣಿಸ್ಕೊಳತ್ತೀನಿ ನೋಡಿರಿ, ಜೋಳದ ರೊಟ್ಟಿ ಮಾಡೋಕ್ಕಂತ ಹೇಳಿ. ನಮ್ಮ ಕಡೆ ಇದನ್ನು ಹಿಟ್ಟಿ ನೀರು ಹಾಕ್ಕೊಳ್ಳೋದು ಅಂತಾರೆ ರೀ. ನೀರು ಕಾಯಕ್ಕಿಡೋದು ಮತ್ತು ಇದನ್ನು ಹಿಟ್ಟು ಸಾನ್ಸ್ಕೊಂತ ಇದನ್ನ ಮಾಡ್ತೀವಲ್ರಿ, ಈಗ ಜಿಗಟ್ ಹಾಕೋತಾರೆ, ಅದನ್ನು ನಾವು ಹಿಟ್ಟಿ ನೀರು ಅಂತೇವೆ, ಒಂದು ಕಡೆ ಜಿಗಟ್ ಅಂತಾರೆ, ಏನು ಬೇಕಾದರೂ ಅನ್ಬೋದು ರೀ. ಈ ಥರ ಹಿಟ್ಟನ್ನ ಸಾಣಿಸ್ಕೊಂಡು ಈ ಥರ ನಡುವೆ ಹಿಂಗೆ ಹೊಂಡ ಮಾಡಿ ಅದ್ರೊಳಗೆ ಅವನ್ನ ಕಾದದ್ದು ನೀರು ಹಾಕ್ಕೊತೇನೆ ರೀ. ಈಗ ನೀರು ಕುದಿಯಾತ ನೋಡ್ರಿ. ಇವತ್ತನ್ನ ಹಾಕೋತೀನಿ. ಈಗ ಅವು ಒಂದು ಸ್ವಲ್ಪ ನೀರು ಜಾಸ್ತಿ ಕುದೀತಿರ್ಬೇಕು ರೀ. ಕಾದ್ರೆ ಅಷ್ಟ ಅಲ್ಲ, ಅವು ಕುದಿಯುವಾಗ ಇದನ್ನು ಹಾಕ್ಕೊಂಡ್ವಿ ಅಂದ್ರೆ ರೊಟ್ಟಿ ಒಟ್ಟು ಹರಿಯಂಗಿಲ್ಲ ರೀ, ಮಿದು ಆಗ್ತಾವ.
ಇದನ್ನ ಈ ಥರ ತಿರುಗಿಸ್ಕೊತ ಜಿಗಿಟ್ ಮಾಡ್ಕೋಬೇಕು ನೋಡ್ರಿ. ನಾವು ಎಷ್ಟು ಜಿಗಿಟ್ ಹಾಕೊತೀವಿ ಅಷ್ಟು ರೊಟ್ಟಿ ಮೆತ್ತಗೆ ಮತ್ತು ಉಬ್ತಾವ್ರಿ. ಸುತ್ತಲೂ ಏನು ಉಳಿದಿರ್ತೈತಲ್ರಿ ಅದನ್ನ ಹಿಟ್ಟನ್ನು ಅದ್ರ ಮೇಲೆ ಹಾಕಿಬಿಡ್ತೀನಿ. ಯಾಕಂದ್ರೆ ಅದು ಇದು ಆಗ್ತೈತೆ ರೀ, ಬಿರುಸು ಆಗ್ತೈತಿ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಹಿಟ್ಟನ್ನ ಅಲ್ಲಿ ಸರಿಸ್ಕೊಂಡೇನಿ ರೀ. ಯಾಕಂದ್ರೆ ರೊಟ್ಟಿ ಮಾಡುವಾಗ ಹಚ್ಚಿ ರೊಟ್ಟಿ ಮಾಡೋಕ್ಕಂತ ಹೇಳಿ. ಅಷ್ಟೊತ್ತಿಗೆ ಇಲ್ಲಿ ಪಲ್ಯ ಕುದ್ದೈತೆ ನೋಡ್ರಿ. ಎಲ್ಲ ರೆಡಿ ಆಗೈತ್ರಿ ಪಲ್ಯ. ಅದನ್ನು ಆರಿಸ್ಕೊಂಡು ಒಲಿನ ಆರಿಸ್ಕೊಂಡು ಇಲ್ಲಿ ನಾವೇನು ಜಿಗಿಟ್ ಹಾಕಿಟ್ಟಿದ್ದೀವಲ್ಲ ರೊಟ್ಟಿಗೆ ಅದನ್ನು ಹಿಟ್ಟು ನಾದ್ಕೊಳಕತ್ತೇನಿ. ಅಲ್ಲೇ ಬಾಜುಕನ ಒಂದು ಬೋಗಣ್ಯಾಗ ನೀರು ತೊಗೊಂಡೇನಿ ರೀ, ತಂಪು ನೀರನ್ನ. ಏನು ಕಾಸೋದು ಏನು ಬೇಕಾಗಿಲ್ಲ ರೀ, ನೀರು ಜಿಗಿಟ್ ಹಾಕಿರ್ತೀವಲ್ಲ ಕಾಸೋದೇನು ಬೇಕಾಗಿಲ್ಲ ರೀ. ಸ್ವಲ್ಪ ನಮಗೆ ಎಷ್ಟು ಬೇಕಾಗ್ತಾವ ನೋಡಿ ಹಾಕಿ ಈ ಥರ ನಾದ್ಕೊಳ್ಬೇಕ್ರಿ. ನಮಗೆ ರೊಟ್ಟಿ ಮಾಡೋಕೆ ಗಾವಾದಂಗನೆ ನಾದ್ಕೊಳ್ಳೋದ್ರಿ. ಒಬ್ಬೊಬ್ಬರ ಬಿರುಸು ನಾದ್ಕೊತಾರೆ, ಒಂದು ಸ್ವಲ್ಪ ಗಟ್ಟಿ ನಾದ್ಕೋತಾರೆ. ಅವು ರೊಟ್ಟಿ ಒಂದು ಸ್ವಲ್ಪ ಬಿರುಸು ಆಗ್ತಾವ್ರಿ, ಗಟ್ಟಿ ಒಂದಿಟ್ಟು ತಿನ್ನೋಕೆ ಇದು ಬಿಸಿ ಇದ್ದಾಗ ಅಷ್ಟು ಚಲೋ ಅನಿಸ್ತಾವ. ಆರಿದ ನಂತರ ಯಾಕೋ ಚಲೋ ಹತ್ತಂಗಿಲ್ಲ ರೀ, ಬಿರುಸದಂಗೆ ಆಗ್ತಾವನ್ನ. ನಾ ಸ್ವಲ್ಪ ಹೆಚ್ಚು ಮಿದುವನ್ನ ನಾದ್ಕೋತೇನೆ ರೀ. ಹುಡುಗರದ್ದು ತಿನ್ನೋದ್ರಿಂದ ಸ್ವಲ್ಪ ಮೆತ್ತಗನ ಉಳಿತಾವಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಮಿದುವನ್ನ ನಾದ್ಕೋತೀನಿ. ಈಗ ನಾದಿದ್ದ ಆತು ನೋಡ್ರಿ. ತೆವಿನೂ ಕಾಯಕ್ಕಿಟ್ಟೇನಿ ನಾನು. ತೆವಿ ಕಾಯಿಗುಟ್ಟಿಗೆ ಒಂದು ರೊಟ್ಟಿ ಆಗ್ತೈತ್ರಿ. ಅದಕ್ಕೆ ಇಲ್ಲಿ ತೆವಿ ಇಟ್ಟ ತಕ್ಷಣ ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅದು ಹಿಟ್ಟಿದೆ ಈಗ ತೆಗೆದು ಇಟ್ಕೊಂಡಿದ್ದೀವಲ್ರಿ ಸ್ವಲ್ಪ ಆ ಕಡೆ, ಅದನ್ನು ಈ ಥರ ಸರಿಸ್ಕೊಂಡು ಹಚ್ಚಿ ಈ ಥರ ಬಡಿತೇನೆ ನೋಡ್ರಿ ರೊಟ್ಟಿನ. ಕೊಮ್ಮನಿಗೆ ಅಂತ ಬರ್ತೈತ್ರಿ ರೊಟ್ಟಿ ಮಾಡೋಕ್ಕಂತೇನೆ, ಅದು ಮನೆ ಸಿಗ್ತೈತಿ. ಅವೆಲ್ಲ ಹಳ್ಳ್ಯಾಗ ನಮ್ಮ ಅತ್ತಿ ಮನ್ಯಾಗಾಗಲಿ ನಮ್ಮ ಅವ್ವಗಳ ಮನ್ಯಾಗಾಗಲಿ ಅದಾವ್ರಿ. ಅಲ್ಲಿ ಹೋದಾಗ ಅದರೊಳಗನ ಮಾಡಿರ್ತೀನಿ. ಇಲ್ಲಿ ಐತ್ರಿ ಅದ ಸ್ವಲ್ಪ ಅದನ್ನ ಯೂಸ್ ಮಾಡೋಂಗಿಲ್ಲ, ಕಡಿಮೆ. ಇಲ್ಲಿ ಇದ್ರ ಸಜ್ಜ ಮ್ಯಾಗನ ಚಲೋ ಆಗ್ತಾವ್ರಿ, ತೆಳ್ಳಗೆ ಆಗ್ತಾವನ್ನ ಇದ್ರ ಮ್ಯಾಗನ ಮಾಡತ್ತೀನಿ. ಇಲ್ಲಿ ಇದು ಬಡದು ತವಿ ಒಳಗೆ ಹಾಕಿದ ನಂತರ ಈ ಥರ ಒಂದು ಕಾಟನ್ ಅರ್ಬಿ ಒಳಗನ ನೀರು ಹಚ್ತೇನೆ ನೋಡ್ರಿ. ಒಬ್ಬೊಬ್ರು ಕೈಲೇನು ಹಚ್ತಾರೆ, ಆದರೆ ಅದು ಅಲ್ಲಿ ಉಳಿತೈತ್ರಿ, ಅದು ಅಷ್ಟು ಕರೆಕ್ಟಾಗಿ ಹತ್ತಂಗಿಲ್ಲ. ಅದು ನೀರು ಹಚ್ಚಿದ ನಂತರ ಸೈಡಿಗೆಲ್ಲ ಬಿಟ್ಕೋತೈತಿ ನೋಡ್ರಿ. ತಿರುವಿ ಹಾಕಿದ ನಂತರ ಈ ಥರ ಉಬ್ತಾವ್ರಿ ಚಂದ ರೊಟ್ಟಿ ಒಳಗೆ. ಒಬ್ಬೊಬ್ರು ತಿಳು ಇಷ್ಟಪಡ್ತಾರೆ, ಒಬ್ಬೊಬ್ರು ದಿಪ್ಪು ಇಷ್ಟಪಡ್ತಾರೆ. ಈ ಕಡೆ ನಾ ಚಿಕ್ಕೋಡಿಯಾಗ ನೋಡಿದಂಗೆ ಮತ್ತು ಈ ಕಡೆ ಮಹಾರಾಷ್ಟ್ರ ಸೈಡ್ ಎಲ್ಲ ನೋಡಿದಂಗೆ ದಿಪ್ಪು ರೊಟ್ಟಿ ರೀ, ಒಂದಿಟ್ಟು ದಿಪ್ಪನ ಮಾಡ್ತಾರೆ. ಈ ಥರ ತಿಳು ರೊಟ್ಟಿನ ಮಾಡೋಂಗಿಲ್ಲ ಯಾರು. ಈಗ ಬಿಜಾಪುರ ಸೈಡ್, ನಮ್ಮ ಗೋಕಾಕ್ ಸೈಡ್ ಅಂತೂ ಇದ್ರಲ್ಲಿ ಲಟ್ಟಿಸ್ತಾರೆ ರೀ. ಇದು ರೊಟ್ಟಿ ಲಟ್ಸುವಂಥ ಇವು ಬರ್ತಾವ್ರಿ, ಚಪಾತಿ ಮಾಡುವಂಥವು ಬರ್ತಾವಲ್ರಿ, ಲಟ್ಟಣಿಗೆ ಅಂತಾರೆ. ಅದರಲ್ಲಿ ತಿಳುವಂಗೆ ರೊಟ್ಟಿ ಮಾಡ್ತಾರೆ ರೀ. ಇವ ಸಜ್ಜಿ ರೊಟ್ಟಿ ಅಂತೂ ಕೊಂಡ್ಕೊಳ್ಳುವಾಗ ಅಂಗಡಿಯಾಗ ಸಿಗ್ತಾವಲ್ರಿ, ಹಂಗನ ಡೈಲಿ ಒಬ್ಬೊಬ್ರು ಮಾಡಿ ತಿಂತಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಇಷ್ಟ ಆಗ್ತಾವ್ರಿ. ನಾನು ಒಮ್ಮೊಮ್ಮೆ ಲಟ್ಟಿಸಿ ಮಾಡ್ತೀನಿ, ಒಮ್ಮೊಮ್ಮೆ ಈ ಥರ ಇವು ತೆಳ್ಳಗನ ಆಗ್ತಾವ್ರಿ. ನೋಡ್ಬೋದು ನೀವು ಎಷ್ಟು ತೆಳ್ಳಗೆ ಆಗ್ತಾವಂದ್ರೆ, ಈಟೀಟ ಹಿಟ್ಟು ಹಿಡಿದು ದೊಡ್ಡ ರೊಟ್ಟಿ ಮಾಡಿದ್ರೆ ಅವು ತೆಳ್ಳಗನ ಆಗ್ತಾವ್ರಿ. ಮತ್ತು ಇಲ್ಲಿ ಈಗ ನಾವೇನು ಗ್ಯಾಸ್ ಕಟ್ಟಿ ಐತಲ್ರಿ ಸಜ್ಜ, ಅದ್ರ ಮ್ಯಾಗ ಮಾಡಿದಾಗ ನೋಡ್ಬೋದು ನೀವು ಎಷ್ಟು ಚಂದ ಲಘೂನ ದೊಡ್ಡ ಆಗ್ತಾವ. ಅದಕ್ಕೆ ನಾ ಅದು ರೊಟ್ಟಿ ಮಾಡು ಕೊಮ್ಮನಿಗೆ ಅಂತಾರಲ್ರಿ, ಅದು ತೆಗ್ದ ಇಟ್ಬಿಟ್ಟೇನಿ, ಇದ್ರ ಮ್ಯಾಗನ ಮಾಡಾಕತ್ಬಿಟ್ಟೇನಿ ರೀ. ನಮ್ಮ ಮನೆಯವ್ರದ್ದು ಊಟ ಹಚ್ಚಿ ಕೊಟ್ಟೇನಿ ರೀ. ಮತ್ತು ಹುಡುಗರು ಇಬ್ಬರೂ ಊಟ ಮಾಡತ್ತಾರ ನೋಡ್ರಿ. ಅವ್ರಿಗೆ ಮೆಳಿಕೆ ಕಾಳತ್ತು ಹಚ್ಚಕ್ಕೆ ಹೋದಿನಿ, ನಮ್ಗೆ ಬೇಡ ಅಂತಂದರು. ಇಲ್ಲಿ ಅವರದೆಲ್ಲ ಊಟ ಆದ ನಂತರ ನಾನು ಕೂಡ ಊಟ ಮಾಡತ್ತೀನಿ ರೀ. ಬರ್ರಿ ಯಾರೆಲ್ಲ ವಿಡಿಯೋ ನೋಡತ್ತೀರಿ, ಊಟ ಮಾಡೋಣಂತ ಬರ್ರಿ. ಇಲ್ಲಿ ಮುಂಜಾನೆ ಬಟಾಟಿ ಬಾಜಿ ಉಳ್ದಿತ್ರಿ, ಅದನ್ನು ಸ್ವಲ್ಪ ಹಾಕ್ಕೊಂಡೇನಿ. ಮತ್ತು ಸಬ್ಬಸ್ಗಿ ಪಲ್ಯ, ಇವು ಮೆಳ್ಕಿ ಕಾಳು ನೋಡ್ರಿ. ಇದ್ರ ಮಡಿಕೆ ಕಾಳು ಮತ್ತು ಹೆಸರು ಕಾಳು ಮೆಳ್ಕಿ ಬಂದಿದ್ದು ಇದ್ದು ನನಗೆ ಸ್ವಲ್ಪ ಡಾಕ್ಟ್ರ್ ಹೇಳಿರೋದ್ರಿಂದ ಹೆಚ್ಚು ಫೈಬರ್ ಇದ್ದದ್ದು ಮತ್ತು ಪ್ರೋಟೀನ್ ಇದ್ದದ್ದು ತಿನ್ನಿರಿ, ಸ್ವಲ್ಪ ರಕ್ತನೂ ಕಡಿಮೆ ಐತಿ ಅಂತ ಹೇಳಿರೋದ್ರಿಂದ ದಿನ ಈ ಥರದ್ದು ಊಟದಾಗ ಏನಾರ ಸ್ವಲ್ಪ ಅಂದ್ರೆ ಸೌತೆಕಾಯಿ ಆಗಿರ್ಬೋದು, ಗಜ್ಜರಿ, ಮೆಳ್ಕೆ ಕಾಳು, ಈ ಥರದ್ದು ಏನಾರ ಸ್ವಲ್ಪ ಊಟದಾಗನ ಈ ಥರ ಮಾಡಿ ತಿಂತಾ ಇರ್ತೀನಿ. ಇವು ಮೊಳಕೆ ಕಾಳು ಮನ್ಯಾಗನ ಮಾಡಿದ್ದು ಇದ್ದು ರೀ. ಅಂದರೆ ಹೆಸರು ಕಾಳು ಮತ್ತು ಮಡಿಕೆ ಕಾಳು ನಾ 2 ದಿನದ ಹಿಂದೆನೇ ನೆನೆ ಹಾಕಿದ್ನಿ. ಇವಾಗ ಸ್ವಲ್ಪ ತಂಪಿರೋದ್ರಿಂದ ಒಂದು ಸ್ಲೋ ಆಗಿ ಮೆಳ್ಕೆ ಹೊಡಿತಾವ್ರಿ. ಒಂದು 2 ದಿನ ಟೈಮ್ ಬಿಟ್ಟೇನಿ ರೀ ಇವನ್ನ. ಅಂದ್ರೆ ನಾ ಕಟ್ಟಿತು ಇಟ್ಟಿಲ್ಲ, ಬೋಗಣ್ಯಾಗನ ಹಾಕಿ ಸ್ವಲ್ಪ ಬಾಯಿ ಮುಚ್ಚಿ ಇಟ್ಟುಬಿಟ್ಟೀನಿ ರೀ. ನೆನೆದ ನಂತರ ಒಂದಿನ ಪೂರ್ತಿ ನೆನೆದವ್ರಿ, ಒಂದಿನ ಪೂರ್ತಿ ಮೆಳ್ಕಿ ಬರೋಕೆ ನೀರೆಲ್ಲ ತೆಗೆದು ಬೋಗಣ್ಯಾಗ ಹಾಕಿ ಬಾಯಿ ಮುಚ್ಚಿಟ್ಟೀನಿ ರೀ. ಕಟ್ಟಿಟ್ರೆ ಇನ್ನೂ ಚಂದ ಮೆಳ್ಕಿ ಬರ್ತಿದ್ದು ಏನೋ. ನಾವು ಹಂಗೆ ಹಾಕಿಟ್ಟಿದ್ದೆ ನಾನು. ಉದ್ದ ಮೆಳ್ಕಿ ಎಷ್ಟು ಚಂದ ಬಂದ ನೋಡ್ರಿ. ಈ ಥರದ್ದು ಏನಾರು ಸ್ವಲ್ಪ ಊಟದಾಗ ತಿನ್ನೋದು ಹೆಲ್ತಿಗೆ ಚಲೋ ನೋಡ್ರಿ. ನಂದು ಊಟ ಎಲ್ಲ ಆದಮೇಲೆ ನಂದು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಲಿಲ್ಲ ರೀ. ನಾ ಆಗಲೇ ರೊಟ್ಟಿ ಮಾಡಿದ ತಕ್ಷಣ ಮಾಡಲಿಲ್ಲ.
ಬಿಸಿದ ರೊಟ್ಟಿ ಮಾಡಿದ ತಕ್ಷಣ ಬಿಸಿ ತಿಂದು ನಂತರ ಮಾಡಿದ್ರೆ ಆಯಿತು ಅಂಥೇಳಿ ಮತ್ತು ಬಿಟ್ಟು ಮಲ್ಕೊಂಡ್ವಿ ಅಂದ್ರೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ತಿರ್ತಾವ ಹುಡುಗರು. ಈ ಕಡೆ ಎಲ್ಲ ಥರನೂ ಗದ್ದಲ ಬದಲ ಆಗಂಗಿಲ್ಲ ರೀ. ಮತ್ತು ಇನ್ನೊಂದು ಏನಂದ್ರೆ ಬೆಳಿಗ್ಗೆ ಟೈಮ್ದಾಗ ನಾವು ಎದ್ದ ತಕ್ಷಣ ಫ್ರೆಶ್ ಇರ್ತೈತಿ ಮೈಂಡ. ಒಮ್ಮೆಗೆ ಅಡುಗೆ ಮನೆಯಾಗ ಬಂದ ತಕ್ಷಣ ಇಷ್ಟೆಲ್ಲ ಕೆಲಸ ಇರ್ತೈತಿ. ಹೊಲಸು ಎಲ್ಲ ಗ್ಯಾಸ್ ಕಟ್ಟಿ ಬಾಂಡಿ ಎಲ್ಲ ಹಂಗೆ ಬಿಟ್ವಿ, ಇದನ್ನೆಲ್ಲ ಹಂಗೆ ಇಟ್ಟು ಮಲ್ಕೊಂಡ್ವಿ ಅಂದ್ರೆ ಮುಂಜಾನೆ ಎದ್ಕೊಂಡ್ರೆ ನಂದು ಉಳ್ಕಿದವ್ರದ್ದು ಹೆಂಗೆ ಗೊತ್ತಿಲ್ಲ ರೀ, ನಂದರ ಮೂಡನ ಆಫ್ ಆಗಿಬಿಡ್ತೈತಿ. ಇನ್ನು ಇಷ್ಟು ಕೆಲಸ ಐತಲ್ಲ, ಇಷ್ಟೆಲ್ಲ ಕೆಲಸ ಹೆಂಗೆ ಮಾಡೋದಪ್ಪ ಅನಿಸ್ಬಿಡ್ತೈತಿ ರೀ. ಅದಕ್ಕೆ ರಾತ್ರಿ ಎಷ್ಟೋ ಟೈಮ್ ಆಗಲಿ, ನಾ ಎಷ್ಟೇ ಟಯರ್ಡ್ ಆಗಿರಲಿ, ರಾತ್ರಿ ಎಲ್ಲ ಈ ಥರ ಸ್ವಚ್ಛ ಮಾಡಿ ನಾ ಮಲ್ಕೊಂಡ್ಬಿಡ್ತೀನಿ ರೀ. ರಾತ್ರಿ ಹೆಚ್ಚು ರೊಟ್ಟಿನ ಮಾಡೋದ್ರಿಂದ ಹಂಗೆ ಬಿಟ್ಟು ಮನ್ಕೊಳಕ್ಕೆ ಆಗಂಗೆ ಇಲ್ರಿ. ಈ ಥರ ಎಲ್ಲ ಕಟ್ಟಿ ಎಲ್ಲ ಹಿಟ್ಟಾಗಿ ಹೊಲಸಾಗಿರ್ತೈತಲ್ಲ ರೀ. ರಾತ್ರಿ ಅದು ಹಂಗೆ ಬಿಟ್ಟು ಅಂದ್ರೆ ಜಿರ್ಲೆನೂ ಹಾಕವ್ರಿ, ಅವು ಜಾಂಡ್ಗಂತಾರಲ್ರಿ, ಅದು ಅಂದ್ರೆ ಮತ್ತು ಅವನ್ನೆಲ್ಲಿ ಸ್ವಚ್ಛ ಮಾಡೋದಾಗಂಗಿಲ್ಲ. ಈ ಥರ ರಾತ್ರಿ ಮಾಡಿಟ್ರೆ ನನಗೂ ಒಂದು ಸ್ವಲ್ಪ ಮೈಂಡ್ ಫ್ರೀ ಇರ್ತೈತೆ ರೀ ಬೆಳಿಗ್ಗೆ ಎದ್ದ ತಕ್ಷಣ. ಅದಕ್ಕೆ ಅದನ್ನೆಲ್ಲ ಗ್ಯಾಸೆಲ್ಲ ತೊಳೆದು ಅದನ್ನ ಕಟ್ಟಿ ಎಲ್ಲ ಚೆನ್ನಾಗಿ ಒರೆಸಿ ಬಾಂಡೆ ತೊಳೆತೀನಿ ರೀ. ಅಂದ್ರೆ ಸಂಜೆ 5 ಗಂಟೆ ಆದಾಗ ಚಾತು ಮಾಡಿರ್ತೀವಲ್ಲ ರೀ, ಆಗಿನೂ ಎಲ್ಲ ಬಾಂಡೆ ಹಂಗೆ ಅದಾವೆ ರೀ. ಚಾದು, ಊಟದ್ದು, ಅಡುಗೆ ಮಾಡಿದ್ದು ಎಲ್ಲನೂ ಬಾಂಡೆ ಇದ್ದು ನಾನು ಸ್ವಲ್ಪ ಜಾಸ್ತಿ ಕಾಣತಾವ್ರಿ ಬಾಂಡೆ. ಅವನ್ನೆಲ್ಲ ತಿಕ್ಕಿ ತೊಳೆದು ಬಿಟ್ಟು ಅವನ್ನೆಲ್ಲ ಇದಕ್ಕೆ ಹಚ್ಬೇಕು ರೀ, ಸೆಲ್ಪಿಗೆ ಹಚ್ಚಬೇಕು. ಸ್ವಲ್ಪ ಆಗ್ಲಿಂದ ಕೆಲಸ ಊಟ ಇದೇ ಆಗಿರೋದ್ರಿಂದ ಸೆಕೆ ಭಾಳ ಆಗ್ತಿತ್ತು. ಹಿತ್ತಲ ಬಾಗ್ಲೂ ಕೂಡ ತೆಗೆದು ಬಿಟ್ಟೇನಿ ನೋಡ್ರಿ, ಗಾಳಿ ಬರಲಿ ಅಂತ ಹೇಳಿ. ಅವೆಲ್ಲ ನೀರು ಬಸಿಲ್ರಿ, ನಾ ತೊಳೆದಿಟ್ಟದ್ದು ಎಲ್ಲ ಬುಟ್ಟ್ಯಾಗೂ ನೀರು ಬಸಿತಾ ಇರಲಿ ಅಂಥೇಳಿ ನಾ ಇಲ್ಲಿ ಕಸ ಎಲ್ಲ ಗುಡಿಸ್ಕೊತೀನಿ ರೀ. ಅಂದರೆ ಕಾಯಿಪಲ್ಯದು ಎಲ್ಲ ಹೆಂಚಿದ್ನೆಲ್ಲ ಅದೆಲ್ಲ ಕಸ ಹಂಗೆ ಇತ್ತು, ಕಸ ಗುಡಿಸಿರ್ಲಿಲ್ಲ. ಅದನ್ನೆಲ್ಲ ಕಸ ಹೊಡೆದು ಡಸ್ಟ್ಬಿನ್ನಿಗೆ ಹಾಕಿಬಿಟ್ಟು ನೆಕ್ಸ್ಟ್ ಕೆಲಸ ನೋಡೋದ್ರಿ. ನನ್ನ ವಿಡಿಯೋಸ್ ನಿಮಗೆ ಹೆಂಗೆ ಅನ್ಸತ್ತವು ಅಂತ ಹೇಳಿ ಕಮೆಂಟ್ ಮಾಡಿರಿ. ತುಂಬ ವಿಡಿಯೋಸ್ ಅಪ್ಲೋಡ್ ಮಾಡೀನಿ, ಎಲ್ಲನೂ ಕೂಡ ಚೆಕ್ ಮಾಡಿರಿ ಅಂತ ಹೇಳ್ತಾ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋಸ ನೋಡತ್ತೀರಿ ಜಾಸ್ತಿ ಜನ, ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನಮಗೂ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಕ್ಕಂಗೆ ಆಕೈತೆ ರೀ. ವಿಡಿಯೋಸ್ ಮಾಡೋಕೆ ಎನ್ಕರೇಜ್ ಮಾಡಿದಂಗೆ ಆಗ್ತೈತೆ ಅಷ್ಟೇ ರೀ. ಇಲ್ಲಿ ತೋರ್ಸತ್ತೆ ನೋಡಿರಿ, ಗ್ಯಾಸನ್ನು ತೊಳೆದಾಯಿತು, ಬಾಂಡೆನೂ ತೊಳೆದಾಯಿತು, ಇಲ್ಲೆಲ್ಲ ಸ್ವಚ್ಛ ಮಾಡಿಟ್ಟೇನಿ. ಸಿಂಕನ್ನು ಕೂಡ ಚಕಾಚಕ್ ಸ್ವಚ್ಛ ಆಯ್ತು ನೋಡ್ರಿ. ನಾವು ಇಲ್ಲಿ ಬೆಡ್ ಇದ್ರೂ ಬೆಡ್ ಮ್ಯಾಗ ಮಲ್ಕೊಳಂಗಿಲ್ಲ ರೀ, ಯಾಕಂದ್ರೆ ಜಾಗ ಸಾಲಂಗಿಲ್ಲ ರೀ ನಮಗೆ 4 ಜನಕ್ಕೆ. ಅದಕ್ಕೆ ಇಲ್ಲಿ ಹಾಲ್ದಾಗನ ಈ ಥರ ಚಾಪಿ ಹಾಸಿ ಅದ್ರ ಮೇಲೆ ಮತ್ತೊಂದು ಹಾಸಿಗೆ ಹಾಸಿ ಇದನ್ನು ಮಷಿನ್ ಮ್ಯಾಗನ ನಾನು ಸ್ಟಿಚ್ ಮಾಡಿದ್ದೈತ್ರಿ. ಇದು ಹಾಸಿಗೆ ಏನು ಹಾಸಿನಲ್ರಿ ಮೇಲೆ, ಅದನ್ನು ಮೆಷಿನ್ ಮ್ಯಾಗ ನಾನು ಒಂದು 4 ಸಾಡಿ ಕೂಡಿಸಿ ಹೊಲ್ದಿದ್ದೈತ್ರಿ. ಇದು ನನ್ನ ಮಗನೂ ಕೂಡ ಮಲಗಿದ್ರಿ ಸೋಫಾ ಮೇಲೆನ, ಅದನ್ನು ಕೆಳಗಡೆ ಮಲಗಿಸಿದ್ದೀನಿ. ಮತ್ತು ಸೊಳ್ಳೆ ಭಾಳ ಇರೋದ್ರಿಂದ ಸೊಳ್ಳೆ ಬತ್ತಿನ ಹಾಸ್ತಾಯಿದ್ದೀನಿ. ಗುಡ್ ನೈಟ್ ಹೆಚ್ಚು ಯೂಸ್ ಮಾಡೋಂಗಿಲ್ಲ ರೀ, ಈ ಥರ ಬತ್ತಿನ ತಂದು ಯೂಸ್ ಮಾಡ್ತೀವಿ. ಇಬ್ಬರು ಹುಡುಗರು ಮಲ್ಕೊಂಡ್ರಿ. ನಾನಿಲ್ಲಿ ಸ್ವಲ್ಪ ಮುಖ ತೊಳೆದು ಬಾಡಿ ಲೋಷನ್ ಏನಿರ್ತೈತಲ್ಲ ರೀ, ಅದನ್ನು ಸ್ವಲ್ಪ ಕೈಗೆ ಕಾಲಿಗೆ ಹಚ್ಚಿ ಮುಖಕ್ಕೂ ಸ್ವಲ್ಪ ಅದನ್ನ ಹಚ್ಕೊಂಡು ನನ್ನ ಡೇ ಇಲ್ಲಿಗೆ ಮುಗಿತೈತೆ ನೋಡಿರಿ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ, ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್